Hello everyone, welcome to my YouTube channel. In this particular video, we'll solve one more problem related to financing decision. So the question is on the screen. It is proposed to start a business requiring a capital of 10 lakh rupees. So they are starting a business in which there's a capital requirement of 10 lakh rupees and assumed return on investment is 15%. So the total capital is 10 lakh. On that, they'll get the returns that is 15%. Calculate EPS if the entire capital is raised by 100 equity shares. Means the full, like the 10 lakh capital, if it is raised by 100 equity shares. Okay, what will be the EPS? That is the first point we have to calculate. Next, second, if 50% is raised from equity and remaining 50% is raised by the issue of debentures. So, first 50% ಡಿಬೆಂಚ್ ಇಶ್ಯೂ ಶೇರ್ಸ್ನ ಇಶ್ಯೂ ಮಾಡ್ತಾರೆ. ಇನ್ನೊಂದು 50% ಡಿಬೆಂಚರ್ಸ್ ಇಂದ ಕ್ಯಾಪಿಟಲ್ನ ಕೂಡಿಸ್ತಾ ಇದ್ದಾರೆ. ಇದು ಎರಡನೇ ಕೇಸು. ಮೊದಲನೇ ಕೇಸ್ ಬಂದು ಕಂಪ್ಲೀಟ್ಲಿ ಇಕ್ವಿಟಿ ಶೇರ್ಸ್ ಇಂದಾನೆ ಕ್ಯಾಪಿಟಲ್ನ ರೈಸ್ ಮಾಡೋದನ್ನ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಎರಡು ಬೇರೆ ಬೇರೆ ಕೇಸಲ್ಲಿ ಸಾಲ್ವ್ ಮಾಡಿದಾಗ ಇ ಪಿ ಎಸ್ ಎಷ್ಟು ಬರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ 3 ಕಾಲಮ್ಸ್ ಯು ಹ್ಯಾವ್ ಟು ಟೇಕ್. ಪರ್ಟಿಕ್ಯುಲರ್ಸ್ ಕಾಲಮ್. Second column is plan A. Plan A is what? 100% equity and completely if they raise through equity. Plan B is 50% equity and 50% debt. Now, first we have to start from EBIT. In question, they have not given EBIT, but we have something information that is return on investment. EBIT ಕೊಟ್ಟಿಲ್ಲ ಅಂತ ಹೇಳಿದ್ರು ಕೂಡ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ 10 ಲ್ಯಾಕ್ ಕ್ಯಾಪಿಟಲ್ ಏನಿದೆಯೋ ಅದರ ಮೇಲೆ 15% ರಿಟರ್ನ್ಸ್ ಬರುತ್ತೆ. ಆ 15% ರಿಟರ್ನ್ಸ್ ಏನ್ ಬರುತ್ತಲ್ಲ ಅದು EBIT. ಸೊ ವಾಟ್ ಎವರ್ ದ 15% ರಿಟರ್ನ್ಸ್ ವಿ ವಿಲ್ ಗೆಟ್, that 15% returns is EBIT. So it will be 10 lakh into 15%. So ಏನಾಗುತ್ತೆ 10 lakh into 15%. So answer will be 1,50,000. ಫಸ್ಟ್ ಪ್ಲಾನ್ ಎ ನ ಸಾಲ್ವ್ ಮಾಡೋಣ, ಅನಂತರ ಪ್ಲಾನ್ ಬಿ ಸಾಲ್ವ್ ಮಾಡೋಣ. ಸೊ ಫ್ರಮ್ EBIT ವಿ ಹ್ಯಾವ್ ಟು ರೆಡ್ಯೂಸ್ ದ ಇಂಟ್ರೆಸ್ಟ್. EBIT ಇಂದ ಇಂಟ್ರೆಸ್ಟ್ ನ ರೆಡ್ಯೂಸ್ ಮಾಡಬೇಕಾಗುತ್ತೆ. ಲೆಸ್ ಇಂಟ್ರೆಸ್ಟ್. ಸೊ ಪ್ಲಾನ್ ಎ ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ಲ, ಯಾಕಂದ್ರೆ ಕಂಪ್ಲೀಟ್ಲಿ ಈಕ್ವಿಟಿ ಶೇರ್ಸ್ ಇಂದ ಕ್ಯಾಪಿಟಲ್ ರೈಸ್ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿಯ ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ಇಂಟ್ರೆಸ್ಟ್ ವಿಲ್ ಬಿ 0. ಸೊ EBT ಕೂಡ ಸೇಮ್ ಇರುತ್ತೆ. ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್ ವಿಲ್ ಬಿ ಸೇಮ್. ಸೊ ಟ್ಯಾಕ್ಸ್ ದೇ ಹ್ಯಾವ್ ಟೋಲ್ಡ್ ದಟ್ ಇಟ್ ಈಸ್ ಅಟ್ 50%. ಇಲ್ಲಿ ಕೊಟ್ಟಿದ್ದಾರೆ ಕ್ವಶನ್ ಅಲ್ಲಿ ಟ್ಯಾಕ್ಸ್ 50% ಅಂತ. ಸೊ 1,50,000 ಮೇಲೆ 50% ಟ್ಯಾಕ್ಸ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಟ್ಯಾಕ್ಸ್ ವಿಲ್ ಬಿ 75,000. ಟ್ಯಾಕ್ಸ್ ಬಂದು 75,000 ಆಗುತ್ತೆ. ಸೊ ರಿಮೈನಿಂಗ್ ಬ್ಯಾಲೆನ್ಸ್ 1,50,000 minus 75,000 will be 75,000. ಆ 75,000 ನಾವು EAT ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದರಿಂದ ಪ್ರಿಫರೆನ್ಸ್ ಡಿವಿಡೆಂಡ್ ಏನಾದ್ರು ಇದ್ರೆ ಅದನ್ನ ಸಬ್ಟ್ರಾಕ್ಟ್ ಮಾಡಬೇಕಾಗತ್ತೆ. ಇಲ್ಲಿ ಕೇವಲ ಈಕ್ವಿಟಿ ಶೇರ್ಸ್ ಇಂದ ರೈಸ್ ಮಾಡ್ತಿರೋದ್ರಿಂದ ಯಾವುದೇ ರೀತಿಯ ಪ್ರಿಫರೆನ್ಸ್ ಡಿವಿಡೆಂಡ್ ಇಲ್ಲ. ಸೊ ಪ್ರಿಫರೆನ್ಸ್ ಡಿವಿಡೆಂಡ್ ನ ಮೈನಸ್ ಮಾಡಿದ ಮೇಲೆ ನಮಗೆ ಸಿಗೋದು ಅರ್ನಿಂಗ್ಸ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಇಟ್ ವಿಲ್ ಬಿ 75,000. ಈಗ ಇದನ್ನ ಈಕ್ವಿಟಿ ಶೇರ್ಸ್ ಅನ್ನ ಡಿವೈಡ್ ಮಾಡಬೇಕಾಗುತ್ತೆ. It should be divided by the number of equity shares. So in plan A, the number of equity shares, what they have told. So they are raising 10 lakh capital. 10 lakh capital. So 100 is the value of per share. So ಇಲ್ಲಿ ಕೊಟ್ಟಿದ್ದಾರೆ ನೋಡಿ, rupees 100 equity shares. So ಒಂದು share in the value 100. So total 10 lakh ಅನ್ನ 100 ಇಂದ ಡಿವೈಡ್ ಮಾಡಿದ್ರೆ 10,000 ಬರುತ್ತೆ. ಸೊ ಟೋಟಲ್ 10,000 equity shares ನ ರೈಸ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ಈಗ ಅರ್ನಿಂಗ್ಸ್ ಅವೈಲಬಲ್ ಫಾರ್ ಇಕ್ವಿಟಿ ಶೇರ್ ಹೋಲ್ಡರ್ಸ್ 75,000 ನ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ 10,000 ಇಂದ ಡಿವೈಡ್ ಮಾಡಬೇಕಾಗುತ್ತೆ. ಡಿವೈಡ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ ಅಂದ್ರೆ ಅರ್ನಿಂಗ್ ಪರ್ ಶೇರ್. ಅದನ್ನ ಡಿವೈಡ್ ಮಾಡಿದ್ರೆ ನಮ್ಗೆ EPS ಅರ್ನಿಂಗ್ ಪರ್ ಶೇರ್ ಸಿಗುತ್ತೆ. ಸೊ 75,000 ಡಿವೈಡೆಡ್ ಬೈ 10,000 ಮಾಡಿದ್ರೆ 7.5 ಬರುತ್ತೆ. ಈ ಒಂದು 7.5 ಅರ್ನಿಂಗ್ ಪರ್ ಶೇರ್ ಫಾರ್ ಪ್ಲಾನ್ ಎ. ಈಗ ಪ್ಲಾನ್ ಬಿ, ಸೊ ಸೇಮ್ EBIT 1,50,000 ಇರುತ್ತೆ. ಇಲ್ಲಿ ಇಂಟ್ರೆಸ್ಟ್ ಬರುತ್ತೆ. ಯಾಕೆ ಅಂದ್ರೆ
ಇಲ್ಲಿ ನೋಡ್ಬೋದು ನೀವು 50% ಈಕ್ವಿಟಿ ಇನ್ 50% ಡಿಬೆಂಚರ್ಸ್ ಇಂದ ರೇಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಡಿಬೆಂಚರ್ಸ್ ಇರೋದ್ರಿಂದ ಅವ್ರಿಗೆ ಇಂಟ್ರೆಸ್ಟ್ ಕೊಡ್ಬೇಕಾಗತ್ತೆ. ಸೊ ಟೋಟಲ್ 10 ಲ್ಯಾಕ್ ಅಲ್ಲಿ 50%. ಸೊ ನೋಡಿ ಇಲ್ಲಿ 10 ಲ್ಯಾಕ್ ಟೋಟಲ್ ಕ್ಯಾಪಿಟಲ್. ಅದೇ ಅದರಲ್ಲಿ 50% ಅಷ್ಟು ಮಾತ್ರ ಡಿಬೆಂಚರ್ಸ್ ಇಂದ ರೇಸ್ ಮಾಡ್ತಾ ಇದ್ದಾರೆ. ಸೊ 50% ಆಫ್ 10 ಲ್ಯಾಕ್ ವಿಲ್ ಬಿ 5 ಲ್ಯಾಕ್ ರುಪೀಸ್. ಸೊ ಆ ಒಂದು 5 ಲ್ಯಾಕ್ ಮೇಲೆ 10% ಇಂಟ್ರೆಸ್ಟ್ ಅನ್ನ ಕೊಡಬೇಕಾಗುತ್ತೆ. ದ ಇಂಟ್ರೆಸ್ಟ್ ವಿಲ್ ಬಿ 50,000. ನೆಕ್ಸ್ಟ್ ಅರ್ನಿಂಗ್ಸ್ ಬಿಫೋರ್ ಟ್ಯಾಕ್ಸ್. ಸೊ 1,50,000 ಮೈನಸ್ 50,000 ಮಾಡಿದ್ರೆ 1 ಲ್ಯಾಕ್ ಆನ್ಸರ್ ಬರುತ್ತೆ. ಈಗ ಈ 1 ಲ್ಯಾಕ್ ಮೇಲೆ 50% ಟ್ಯಾಕ್ಸ್ ನ ರಿಡ್ಯೂಸ್ ಮಾಡಬೇಕಾಗುತ್ತೆ. 50% ಆಫ್ 1 ಲ್ಯಾಕ್ ವಿಲ್ ಬಿ 50,000. ಸೊ ಅದು ಮೈನಸ್ ಮಾಡಿದ್ಮೇಲೆ ನಮ್ಗೆ ಎಷ್ಟು ಸಿಗುತ್ತೆ? 50,000 ಸಿಗುತ್ತೆ. ಅದು ಅರ್ನಿಂಗ್ಸ್ ಆಫ್ಟರ್ ಟ್ಯಾಕ್ಸ್. ಯಾವುದೇ ರೀತಿಯ ಪ್ರಿಫರೆನ್ಸ್ ಶೇರ್ಸ್ ಇಲ್ಲ, ಯಾಕಂದ್ರೆ ಪ್ಲಾನ್ ಬಿ ಅಲ್ಲಿ ಕೇವಲ ಈಕ್ವಿಟಿ ಮತ್ತೆ ಡಿಬೆಂಚರ್ಸ್ ಇದೆರಡರಿಂದ ಮಾತ್ರ ರೇಸ್ ಮಾಡ್ತಾ ಇರೋದು. ಸೊ ಪ್ರಿಫರೆನ್ಸ್ ಡಿವಿಡೆಂಡ್ 0 ಇರುತ್ತೆ. ಸೊ ಅದನ್ನ ಮೈನಸ್ ಮಾಡಿದ್ರೆ 50,000 ಉಳ್ಕೊಳ್ಳುತ್ತೆ. ಆ ಒಂದು 50,000 ಅರ್ನಿಂಗ್ಸ್ ಅವೈಲಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್. ನೆಕ್ಸ್ಟ್ ಅದನ್ನ ನಂಬರ್ ಆಫ್ ಶೇರ್ಸ್ ಇಂದ ಡಿವೈಡ್ ಮಾಡಬೇಕಾಗುತ್ತೆ. ಸೊ ವಿ ಆಲ್ರೆಡಿ ನೋ ದ್ಯಾಟ್. ಸೊ ಡಿಬೆಂಚರ್ಸ್ ಪ್ಲಾನ್ ಬಿ ಅಲ್ಲಿ 50% ಮಾತ್ರ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಟೋಟಲ್ 10 ಲ್ಯಾಕ್ ಇಂಟು 50% ಮಾಡಿದ್ರೆ 5 ಲ್ಯಾಕ್ ರುಪೀಸ್ ಸಿಗುತ್ತೆ. ಸೊ ಈ 5 ಲ್ಯಾಕ್ ಮಾತ್ರ ನಾವು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಇಂದ ರೈಸ್ ಮಾಡ್ತಾ ಇರೋದು. 5 ಲ್ಯಾಕ್ ಮಾತ್ರ ನಾವು ಈಕ್ವಿಟಿ ಶೇರ್ಸ್ ಇಂದ ರೈಸ್ ಮಾಡ್ತಾ ಇದೀವಿ. ಸೊ ಈಗ ಆ 5 ಲ್ಯಾಕ್ ಪರ್ ಶೇರ್ ವ್ಯಾಲ್ಯೂ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಪರ್ ಶೇರ್ ವ್ಯಾಲ್ಯೂ ಇಸ್ 100 ರುಪೀಸ್. ಸೊ 5 ಲ್ಯಾಕ್ ನಾವೇನು ಪ್ಲಾನ್ ಬಿ ಅಲ್ಲಿ ರೈಸ್ ಮಾಡ್ತಾ ಇದೀವಲ್ಲ ಈಕ್ವಿಟಿ ಕ್ಯಾಪಿಟಲ್, ಅದನ್ನ 100 ಇಂದ ಡಿವೈಡ್ ಮಾಡಿದ್ರೆ ನಮಗೆ ನಂಬರ್ ಆಫ್ ಶೇರ್ಸ್ ಸಿಗುತ್ತೆ. ನಂಬರ್ ಆಫ್ ಶೇರ್ಸ್ ವಿಲ್ ಬಿ 5,000. ಈಗ ಈ ಒಂದು 50,000 ಇಂದ 5,000 ಇಂದ ಡಿವೈಡ್ ಮಾಡಬೇಕಾಗುತ್ತೆ. ಸೊ 50,000 ಮೈನಸ್ 5 ಡಿವೈಡೆಡ್ ಬೈ 5,000 ಮಾಡಿದ್ರೆ ಅರ್ನಿಂಗ್ ಪರ್ ಶೇರ್ 10 ಬರುತ್ತೆ. ಸೊ ದಿಸ್ ಇಸ್ ಹೌ ಯು ನೀಡ್ ಟು ಸಾಲ್ವ್ ದ ಪ್ರಾಬ್ಲಮ್. Hope you have understood how to solve the problem. In my next video, I'll come back with some more problems on EBIT. Thank you for watching the video. I'll come back with the next video.